ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 9. ಎಲ್ಲ ಇಸ್ರಾಯೇಲ್ಯರು ವಂಶಾವಳಿಗಳಲ್ಲಿ ಲಿಖಿತರಾದರು. ಅವರ ಹೆಸರುಗಳು ಇಸ್ರಾಯೇಲ್ಯರ ಅರಸರ ಪುಸ್ತಕದಲ್ಲಿ ಬರೆದಿರುತ್ತವೆ. ಯಹೂದ್ಯರು ದೇವದ್ರೋಹಿಗಳಾದ್ದರಿಂದ ಬಾಬೆಲಿಗೆ ಸೆರೆಯವರಾಗಿ ಹೋಗಬೇಕಾಯಿತು. ಆಗ ಅವರ ಪಟ್ಟಣಗಳನ್ನು, ಸ್ವಾಸ್ಥ್ಯವನ್ನು ಮೊದಲು ಸ್ವಾಧೀನ ಮಾಡಿಕೊಂಡವರು ಇಸ್ರಾಯೇಲ್ಯರು, ಯಾಜಕರು, ಲೇವಿಯರು, ದೇವಸ್ಥಾನದಾಸರು ಇವರೇ. ಯಹೂದ್ಯರು, ಬೆನ್ಯಾಮೀನ್ಯರು, ಎಫ್ರಾಯಿಮ್ಯರು, ಮನಸ್ಸೆಯರು ಇವರಲ್ಲಿ ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದವರ ಪಟ್ಟಿ. ಯಹೂದ ಕುಲದವರಲ್ಲಿ ಊತೈ, ಇವನು ಅಮ್ಮೀಹೂದನ ಮಗನು, ಇವನು ಒಮ್ರಿಯ ಮಗನು, ಇವನು ಇಮ್ರಿಯ ಮಗನು, ಇವನು ಬಾನೀಯ ಮಗನು, ಇವನು ಯಹೂದನ ಮಗನಾದ ಪೆರೆಚನ ಸಂತಾನದವನು. ಶೇಲಾಹನ ಸಂತಾನದ ಚೊಚ್ಚಲನಾದ ಅಸಾಯ ಮತ್ತು ಅವನ ಮಕ್ಕಳು. ಜೆರಹನ ಸಂತಾನದ ಯೆಯೂವೇಲ್, ಇವರೂ ಇವರ ಸಹೋದರರು, ಒಟ್ಟಿಗೆ 690 ಮಂದಿ. ಬೆನ್ಯಾಮೀನ್ ಕುಲದವರಲ್ಲಿ ಮೆಷುಲ್ಲಾಮನ ಮಗನೂ ಹೋದವ್ಯನ ಮೊಮ್ಮಗನೂ ಹಸ್ಸೆನುವಾಹನ ಮರಿಮಗನೂ ಆಗಿರುವ ಸಲ್ಲು, ಯೆರೋಹಾಮನ ಮಗನಾದ ಇಬ್ನೆಯಾಹ, ಉಜ್ಜಿಯ ಮಗನೂ ಮಿಕ್ರಿಯ ಮೊಮ್ಮಗನೂ ಆದ ಏಲಾ, ಶೆಫಟ್ಯನ ಮಗನೂ ರೆಯೂವೇಲನ ಮೊಮ್ಮಗನೂ ಇಬ್ನಿಯಾಹನ ಮರಿಮಗನೂ ಆದ ಮೆಷುಲ್ಲಾಮ್, ಇವರೂ ಇವರ ಸಹೋದರರು, ಒಟ್ಟಿಗೆ 956 ಮಂದಿ. ಇವರೆಲ್ಲರೂ ತಮ್ಮ ಗೋತ್ರಗಳಲ್ಲಿ ಪ್ರಧಾನ ಪುರುಷರು. ಯಾಜಕರಲ್ಲಿ ಯೆದಾಯ, ಯೆಹೋಯಾರೀಬ್, ಯಾಕೀನ್, ಅಹೀಟೂಬನ ಸಂತಾನದವನಾದ ಮೆರಾಯೋತನಿಂದ ಹುಟ್ಟಿದ ಚಾದೋಕನ ಮರಿಮಗನೂ ಮೆಷುಲ್ಲಾಮನ ಮೊಮ್ಮಗನೂ ಹಿಲ್ಕಿಯನ ಮಗನೂ ದೇವಾಲಯದ ಅಧಿಪತಿಯಾಗಿದ್ದವನೂ ಆದ ಅಜರ್ಯ, ಯೆರೋಹಾಮನ ಮಗನಾದ ಅದಾಯ, ಇವರೂ ಇವರ ಸಹೋದರರು. ಯೆರೋಹಾಮನು ಪಶ್ಹೂರನ ಮಗನು, ಇವನು ಮಲ್ಕಿಯನ ಮಗನು, ಇವನು ಮಾಸೈಯ ಮಗನು, ಇವನು ಅದೀಯೇಲನ ಮಗನು, ಇವನು ಯಹ್ಜೇರನ ಮಗನು, ಇವನು ಮೆಷುಲ್ಲಾಮನ ಮಗನು, ಇವನು ಮೆಷಿಲ್ಲೇಮೋತನ ಮಗನು, ಇವನು ಇಮ್ಮೇರನ ಮಗನು. ಗೋತ್ರ ಪ್ರಧಾನರು, ದೇವಾಲಯ ಸೇವೆಯಲ್ಲಿ ಗಟ್ಟಿಗರೂ ಆಗಿದ್ದ ಇವರೂ ಇವರ ಸಹೋದರರು, ಒಟ್ಟಿಗೆ 1760 ಮಂದಿ. ಲೇವಿಯರಲ್ಲಿ ಹಶ್ಶೂಬನ ಮಗನು, ಅಜ್ರೀಕಾಮನ ಮೊಮ್ಮಗನು, ಹಷಬ್ಯನ ಮರಿಮಗನು, ಮೆರಾರಿ ಗೋತ್ರದವನೂ ಆದ ಶೆಮಾಯ, ಬಕ್ಬಕ್ಕರ್, ಹೆರೆಷ್, ಗಾಲಾಲ್, ಮೀಕನ ಮಗನು, ಜಿಕ್ರಿಯ ಮೊಮ್ಮಗನೂ ಆಸಾಫನ ಮರಿಮಗನೂ ಆದ ಮತ್ತನ್ಯ, ಶೆಮಾಯನ ಮಗನು, ಗಾಲಾಲನ ಮೊಮ್ಮಗನು, ಯೆದೂತೂನನ ಮರಿಮಗನೂ ಆದ ಓಬದ್ಯ, ನೆಟೋಫಾತ್ಯರ ಗ್ರಾಮಗಳಲ್ಲಿ ವಾಸವಾಗಿದ್ದ ಎಲ್ಕಾನನ ಮೊಮ್ಮಗನು, ಆಸನ ಮಗನೂ ಆದ ಬೆರೆಕ್ಯ, ಇವರೇ. ದ್ವಾರಪಾಲಕರಲ್ಲಿ ಶಲ್ಲೂಮ್, ಅಕ್ಕೂಬ್, ಟಲ್ಮೋನ್, ಅಹಿಮಾನ್, ಇವರೂ ಇವರ ಸಹೋದರರು. ಇವರಲ್ಲಿ ಶಲ್ಲೂಮನು ಪ್ರಮುಖನಾಗಿದ್ದನು. ಶಲ್ಲೂಮ್ಯರು ಇಂದಿನವರೆಗೂ ಪೂರ್ವ ದಿಕ್ಕಿನಲ್ಲಿರುವ ಅರಸನ ಬಾಗಲನ್ನು ಕಾಯುತ್ತಿರುತ್ತಾರೆ. ಇವರು ಲೇವಿಯರ ಪಾಳೆಯಗಳ ದ್ವಾರಪಾಲಕರು. ಕೋರೇಯನ ಮಗನು, ಎಬ್ಯಾಸಾಫನ ಮೊಮ್ಮಗನು, ಕೋರಹನ ಮರಿಮಗನೂ ಆದ ಶಲ್ಲೂಮನು, ಅವನ ಗೋತ್ರ ಬಂಧುಗಳಾದ ಮಿಕ್ಕ ಕೋರಹಿಯರು ಗುಡಾರದ ದ್ವಾರಪಾಲಕ ಸೇವೆಗೆ ನೇಮಿಸಲ್ಪಟ್ಟರು. ಇವರ ಪೂರ್ವಿಕರು ಯೆಹೋವನ ಪಾಳೆಯದ ಪ್ರವೇಶ ಸ್ಥಳವನ್ನು ಕಾಯುವವರಾಗಿದ್ದರು. ಆಗ ಎಲ್ಲಾಜಾರನ ಮಗನಾದ ಫೀನೆಹಾಸನು ಅವರ ನಾಯಕನಾಗಿದ್ದನು. ಯೆಹೋವನು ಇವನ ಸಂಗಡ ಇದ್ದನು. ಮೆಷೆಲೆಮ್ಯನ ಮಗನಾದ ಜೆಕರ್ಯನು ದೇವದರ್ಶನದ ಗುಡಾರದ ದ್ವಾರಪಾಲಕನಾಗಿದ್ದನು. ದ್ವಾರಪಾಲಕ ಸೇವೆಗೆ ಪ್ರತ್ಯೇಕಿಸಲ್ಪಟ್ಟವರು ಒಟ್ಟಿಗೆ 212 ಮಂದಿ. ಅವರ ಹೆಸರುಗಳು ಅವರವರ ಗ್ರಾಮಗಳ ಪಟ್ಟಿಗಳಲ್ಲಿ ಲಿಖಿತವಾಗಿದ್ದವು. ದಾವೀದನು, ದರ್ಶಿಯಾದ ಸಮುವೇಲನು ಅವರನ್ನು ಈ ಉದ್ಯೋಗಕ್ಕೆ ನೇಮಿಸಿದರು. ಅವರು, ಅವರ ಮಕ್ಕಳು ಯೆಹೋವನ ಮಂದಿರದ, ಅಂದರೆ ಗುಡಾರದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ದಿಕ್ಕುಗಳಲ್ಲಿರುವ ಬಾಗಿಲುಗಳನ್ನು ಕಾಯುವವರಾಗಿದ್ದರು. ಗ್ರಾಮಗಳಲ್ಲಿದ್ದ ಅವರ ಗೋತ್ರ ಬಂಧುಗಳು ಅವರ ಸಂಗಡ ಕೆಲಸ ಮಾಡುವುದಕ್ಕೋಸ್ಕರ ಸರತಿಯ ಮೇಲೆ 7 ದಿವಸ ಬರಬೇಕಾಯಿತು. ಲೇವಿಯರಾದ ಮೇಲ್ಕಂಡ 4 ಮಂದಿ ದ್ವಾರಪಾಲಕ ಮುಖ್ಯಸ್ಥರು ಜವಾಬುದಾರರಾಗಿದ್ದು ದೇವಾಲಯದ ಕೋಣೆಗಳನ್ನು ಭಂಡಾರಗಳನ್ನು ನೋಡಿಕೊಳ್ಳುವವರಾಗಿದ್ದರು. ಅವರು ರಾತ್ರಿಯಲ್ಲಿಯೂ
ದೇವಾಲಯದ ಸುತ್ತಲೂ ಇಳುಕೊಂಡು ಅವುಗಳನ್ನು ಕಾಯುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಅವುಗಳನ್ನು ತೆರೆಯುತ್ತಿದ್ದರು. ಇದಲ್ಲದೆ ಅವರಲ್ಲಿ ಕೆಲವರು ಪೂಜಾ ಸಾಮಗ್ರಿಗಳನ್ನು ನೋಡಿಕೊಳ್ಳುವವರಾಗಿದ್ದರು. ಅವುಗಳನ್ನು ಕೊಡುವಾಗಲೂ ತಿರುಗಿ ತೆಗೆದುಕೊಳ್ಳುವಾಗಲೂ ಲೆಕ್ಕಿಸುತ್ತಿದ್ದರು. ಇನ್ನು ಕೆಲವರು ದೇವಾಲಯದ ಎಲ್ಲ ಸಾಮಾನುಗಳ ಮೇಲ್ವಿಚಾರಕರು, ಗೋಧಿ ಹಿಟ್ಟು, ದ್ರಾಕ್ಷಾರಸ, ಎಣ್ಣೆ, ಧೂಪ, ಪರಿಮಳ ದ್ರವ್ಯ ಇವುಗಳ ಪಾರುಪತ್ಯಗಾರರೂ ಆಗಿದ್ದರು. ಯಾಜಕ ಸಂತಾನದವರಲ್ಲಿ ಕೆಲವರು ಪರಿಮಳ ದ್ರವ್ಯಗಳಿಂದ ತೈಲ ಮಾಡುತ್ತಿದ್ದರು. ಲೇವಿಯರಲ್ಲಿ ಕೋರಹಿಯನಾದ ಶಲ್ಲೂಮನ ಚೊಚ್ಚಲ ಮಗನಾದ ಮತ್ತಿತ್ಯನು ರೊಟ್ಟಿ ಸುಡುವ ಕೆಲಸದ ಮೇಲ್ವಿಚಾರಕನು. ಅವರ ಸಹೋದರರಾದ ಮಿಕ್ಕ, ಕೆಹಾತ್ಯರಲ್ಲಿ ಕೆಲವರಿಗೆ ಪ್ರತಿ ಸಬ್ಬತ್ತಿನಲ್ಲಿ ನೈವೇದ್ಯದ ರೊಟ್ಟಿಗಳನ್ನು ಕ್ರಮಪಡಿಸುವ ಕೆಲಸವಿತ್ತು. ವಾದ್ಯಗಾರರ ಪಟ್ಟಿ. ಅವರು ಲೇವಿಯ ಗೋತ್ರಗಳಲ್ಲಿ ಪ್ರಧಾನರೂ ದೇವಾಲಯದ ಕೋಣೆಗಳಲ್ಲಿ ವಾಸಿಸುವವರೂ ಆಗಿದ್ದರು. ಅವರು ಹಗಲಿರುಳು ಕೆಲಸದಲ್ಲಿರುತ್ತಿದ್ದರಿಂದ ಇತರ ಸೇವೆಯಿಂದ ಬಿಡುಗಡೆ ಹೊಂದಿದ್ದರು. ಇವರು ವಂಶಾವಳಿಯ ಪ್ರಕಾರ ಲೇವಿ ಗೋತ್ರ ಪ್ರಧಾನರು, ಯೆರೂಸಲೇಮಿನಲ್ಲಿ ವಾಸಿಸುವವರು ಆಗಿದ್ದರು. ಗಿಬ್ಯೋನಿನಲ್ಲಿ ಗಿಬ್ಯೋನ್ಯರ ಮೂಲಪುರುಷನಾದ ಯೆಯೂವೇಲನು ವಾಸಿಸುತ್ತಿದ್ದನು. ಅವನ ಹೆಂಡತಿಯ ಹೆಸರು ಮಾಕ. ಚೊಚ್ಚಲ ಮಗನು ಅಬ್ದೋನನು. ತರುವಾಯ ಹುಟ್ಟಿದವರು ಚೂರ್, ಕೀಶ್, ಬಾಳ್, ನೇರ್, ನಾದಾಬ್, ಗೆದೋರ್, ಅಹ್ಯೋ, ಜೆಕರ್ಯ, ಮಿಕ್ಲೋತ್ ಇವರೇ. ಮಿಕ್ಲೋತನು ಶಿಮಾಮನನ್ನು ಪಡೆದನು. ಇವರು ತಮ್ಮ ಸಹೋದರರಿಂದ ಬೇರೆಯಾಗಿ ಯೆರೂಸಲೇಮಿನಲ್ಲಿರುವ ತಮ್ಮ ಕುಲ ಸಂಬಂಧಿಕರ ಜೊತೆಯಲ್ಲಿ ವಾಸಿಸುತ್ತಿದ್ದರು. ನೇರನು ಕೀಷನನ್ನು ಪಡೆದನು. ಕೀಷನು ಸೌಲನನ್ನು ಪಡೆದನು. ಸೌಲನು ಯೋನಾತಾನ್, ಮಲ್ಕೀಶುವ, ಅಬಿನಾದಾಬ್, ಎಷ್ಬಾಳ್ ಇವರನ್ನು ಪಡೆದನು. ಯೋನಾತಾನನು ಮೆರಿಬ್ಬಾಳನನ್ನು ಪಡೆದನು. ಮೆರಿಬ್ಬಾಳನು ಮೀಕನನ್ನು ಪಡೆದನು. ಮೀಕನ ಮಕ್ಕಳು ಪೀತೋನ್, ಮೆಲೆಕ್, ತಹ್ರೇಯ, ಆಹಾಜ್ ಇವರೇ. ಆಹಾಜನು ಯಗ್ರಾಹನನ್ನು ಪಡೆದನು. ಯಗ್ರಾಹನು ಆಲೆಮೆತ್, ಅಜ್ಮಾವೆತ್, ಜಿಮ್ರಿ ಇವರನ್ನು ಪಡೆದನು. ಜಿಮ್ರಿಯು ಮೋಚನನ್ನು ಪಡೆದನು. ಮೋಚನು ಬಿನ್ನನನ್ನು ಪಡೆದನು. ಇವನ ಮಗನು ರೆಫಾಯ. ಇವನ ಮಗನು ಎಲ್ಲಾಸ. ಇವನ ಮಗನು ಆಚೇಲ್. ಆಚೇಲನಿಗೆ 6 ಮಂದಿ ಮಕ್ಕಳಿದ್ದರು. ಅವರ ಹೆಸರುಗಳು ಅಜ್ರಿಖಾಮ್, ಬೊಕೆರೋ, ಇಷ್ಮಾಯೇಲ್, ಶೇಯರ್ಯ, ಓಬದ್ಯ, ಹಾನಾನ್ ಇವೇ. ಇವರೆಲ್ಲರೂ ಆಚೇಲನ ಮಕ್ಕಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಬೇಕು? ಅದಕ್ಕೆ ಒಂದು ಕಾರಣ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಕೀರ್ತನೆ 119, 89ನೇ ವಚನದಲ್ಲಿ ಈ ರೀತಿಯಾಗಿದೆ: ಯೆಹೋವನೇ, ನಿನ್ನ ವಾಕ್ಯವು ಶಾಶ್ವತವಾಗಿ ಅಥವಾ ನಿತ್ಯವಾಗಿ ನಿರಂತರವಾಗಿ ಪರಲೋಕದಲ್ಲಿ ಸ್ಥಾಪಿತವಾಗಿದೆ. ಹಾಗಾದರೆ ನಾವು ಭೂಮಿಯಲ್ಲಿ ಇರುವಂಥ ಕೆಲವು ವರ್ಷಗಳು ನಾವು ಈ ವಾಕ್ಯವನ್ನು, ಈ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋದು ಕೆಲವರಿಗೆ ಅನಿಸ್ಬಹುದು, ಏನಿದು ದೇವರ ವಾಕ್ಯ ದಿನಾಲು ಅಂತ ಹೇಳೋದು. ಪರಲೋಕ ಹೋದ್ಮೇಲೆ ದಿನಾಲು ದೇವರ ವಾಕ್ಯ. ಯಾಕಂದರೆ ನಿರಂತರವಾಗಿ ಪರಲೋಕದಲ್ಲಿ ದೇವರ ವಾಕ್ಯ ಇರ್ತದೆ ಅಂತ ಪರಲೋಕದ ಅನುಭವ ಭೂಲೋಕದಲ್ಲೇ ನಮಗೆ ಸಿಕ್ಬಿಟ್ಟಿದೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು. ಆದ ಕಾರಣ ದೇವರ ವಾಕ್ಯ ದೇವರ ಮನಸ್ಸು. ದೇವರ ಮನಸ್ಸನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ದೇವರ ಮನಸ್ಸನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಆತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ನಮಗೆ ಆಶೀರ್ವಾದ. ಆದ ಕಾರಣ ಬನ್ನಿರಿ, ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 9. 8ನೇ ಅಧ್ಯಾಯದಲ್ಲಿ ಬೆನ್ಯಾಮೀನ್ ಕುಲದ ವಿವರ, ಬೆನ್ಯಾಮೀನ್ ಕುಲದವರ ವಿಷಯದಲ್ಲಿ ಇಡೀ ಅಧ್ಯಾಯನೇ 8ನೇ ಅಧ್ಯಾಯ
ಬರೆಯಲಾಗಿದೆ ಅಂತ ಅವರಲ್ಲಿ ಯಾರ್ಯಾರು ಏನು ಮಾಡಿದರು ಎಂಬುದಾಗಿ ಹೇಳುವಾಗ ಒಬ್ಬರಿಬ್ಬರ ವಿಷಯದಲ್ಲಿ ಅಂಥ ಒಳ್ಳೆಯದೇನು ಬರೆದಿಲ್ಲ, ಆದರೆ ಅವರು ಎಕ್ಸ್ಪರ್ಟ್ ಆಗಿದ್ದರು, ಅವರು ರಣವೀರರಾಗಿದ್ದರು ಎಂಬುದು ನಿಜ. ಅದರಲ್ಲಿ ಕೂಡ ಸೌಲನು, ಯೋನಾಥಾನನು ಅವರ ವಿಷಯವಾಗಿ ಕೂಡ ಇಲ್ಲಿ ಕೊಡಲಾಗಿದೆ. ಮತ್ತು ಹೇಗೋ ಸ್ವಲ್ಪ ಗಿಬ್ಯೋನರ ಬಗ್ಗೆ ಕೂಡ ಇಲ್ಲಿ ಒಂದೆರಡು ಮಾತು 29ನೇ ವಚನದಲ್ಲಿ ಬರೆದಿದೆ. ಯಾಕೆ ಗಿಬ್ಯೋನರ ವಿಷಯದಲ್ಲಿ ಬಂದಿದೆ ಎಂಬುದಾಗಿ ನೋಡುವಾಗ ಸ್ವಲ್ಪ ಒಂದು ಸಂಕ್ಷಿಪ್ತವಾದಂಥ ಹಿನ್ನೆಲೆ ನಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಯೆಹೋಶುವನ ಗ್ರಂಥ 9ನೇ ಅಧ್ಯಾಯದಲ್ಲಿ ಗಿಬ್ಯೋನರು ಏನು ಮಾಡಿದರು, ಎಲ್ಲೋ ಒಂದು ಕಡೆ ಇದ್ದಂಥವರು ಕಾನಾನ್ ದೇಶ ಯೆಹೋಶುವನು ವಶ ಮಾಡಿಕೊಳ್ತಾನೆ, ಸ್ವಾಧೀನ ಮಾಡಿಕೊಳ್ತಾನೆ ಅಂತ ಗೊತ್ತಾಗ್ಬಿಟ್ಟು ತಮ್ಮನ್ನು ಸಂಹಾರ ಮಾಡಿಬಿಡ್ತಾರೆ, ತಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ದೂರ ದೇಶದಿಂದ ಬಂದಂಥವರಂತೆ ನಟನೆ ಮಾಡಿಕೊಂಡು ಯೆಹೋಶುವನ ಹತ್ರ ಬಂದು ಹಳೆಯ ವಸ್ತ್ರವನ್ನು ಧರಿಸಿಕೊಂಡು ಹರಿದೋಗ್ಬಿಟ್ಟಿದ್ದಂಥ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಹಳೆಯ ಊಟ ಬುತ್ತಿ ರೊಟ್ಟಿ ಎಲ್ಲ ತಗೊಂಡು ಹಳೆಯ ಚಪ್ಪಲಿಯನ್ನು ಹಾಕ್ಕೊಂಡು ಬಂದು, ನಾವು ದೂರ ದೇಶದಿಂದ ಬಂದಂಥವರು ನಿಮ್ಮ ಹತ್ರ ಒಡಂಬಡಿಕೆ ಮಾಡ್ಕೋಬೇಕಂತ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ 3 ದಿವಸ ಆದಮೇಲೆ ಗೊತ್ತಾಗ್ತದೆ ಇವರು ಯಾರು ದೂರ ದೇಶದಿಂದ ಬಂದಂಥವರಲ್ಲ, ಇವರು ನಟನೆ ಮಾಡಿ ವಂಚನೆ ಮಾಡಿ ನಟಿಸಿ ವಂಚಿಸಿದಂಥವರು ಅಂತ ಹೇಳ್ಬಿಟ್ಟು ಯೆಹೋಶುವನಿಗೆ ಇಸ್ರಾಯೇಲರಿಗೆ ಗೊತ್ತಾಗ್ಬಿಡ್ತದೆ. ಆಯಿತು ಇರಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಅವರನ್ನು ತಮ್ಮ ದೇಶದಲ್ಲಿ ಇಟ್ಬಿಡ್ತಾರೆ. ಹಾಗಿರುವಾಗ ಬೆನ್ಯಾಮೀನ್ ಕುಲದವರ ಒಂದು ಪಟ್ಟಿಯಲ್ಲಿ ಇವರು ಕೂಡ ಬಂದುಬಿಟ್ಟಿದ್ದಾರೆ, ಈ ಗಿಬ್ಯೋನರು. ಆದರೆ ಈ ಗಿಬ್ಯೋನರ ವಿಷಯದಲ್ಲಿ ಸೌಲನಿಗೆ ಅಷ್ಟು ಖುಷಿಯಾಗಿರಲಿಲ್ಲ ಅಂತ ಕಾಣ್ತದೆ. ಯಾಕಂದರೆ 2ನೇ ಸಮುವೇಲ 21ನೇ ಅಧ್ಯಾಯದಲ್ಲಿ ಸೌಲನ್ ಇವರು ವಿರುದ್ಧವಾಗಿ ಯುದ್ಧ ಮಾಡ್ತಾನೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅದರ ಡೀಟೇಲ್ ವಿವರ ಇಲ್ಲ. ಒಟ್ಟು ಸೌಲನು ಈ ಗಿಬ್ಯೋನರನ್ನು ಭಾಳ ಜನರನ್ನು ಸಂಹರಿಸ್ತಾನೆ. ಹಾಗಾದರೆ ಒಡಂಬಡಿಕೆ ಮುರಿದ ಹಾಗೆ ಆಗ್ತದಲ್ವ. ಆದದರಿಂದ 3 ವರ್ಷ ಕ್ಷಾಮ ಬರ್ತದೆ ದೇಶಕ್ಕೆ, ಯಾಕಂದರೆ ಒಡಂಬಡಿಕೆಯನ್ನು ಮೀರಿಬಿಟ್ರು ಎಂಬುದಕ್ಕಾಗಿ. ಸರಿ, ಆದ್ದರಿಂದ ಗಿಬ್ಯೋನರು ಬೆನ್ಯಾಮೀನ ಇವರ ಕುಲದ ಪಟ್ಟಿಯಲ್ಲಿ ಅವರು ಕೂಡ ಬಂದಿದ್ದಾರೆ. ಆದ ಕಾರಣ ಸೌಲನಿಗೆ ಅದು ಇಷ್ಟವಾಗಿರಲಿಲ್ಲ ಅವ್ರ ಬಗ್ಗೆ ಅಂತ ಕಾಣ್ತದೆ. ಎಷ್ಟೋ ವರ್ಷಗಳಾದ ಮೇಲೆ ಅವರ ಮೇಲೆ ಅವನು ಮುಯಿ ತೀರಿಸ್ಕೊಂಡಾಗ್ಯೂ ಕೂಡ ಒಡಂಬಡಿಕೆನೇ ಎಂಬ ಪಾಠವನ್ನು ಕಲಿತೇವೆ. 9ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಈ ವಂಶಾವಳಿ ಎಷ್ಟು ಜಾಗೃತಿಯಿಂದ ಈ ಇಸ್ರಾಯೇಲರು ಅದನ್ನು ಪರಿಪಾಲನೆ ಮಾಡಿಕೊಂಡು ಅದನ್ನು ಪ್ರಿಸರ್ವ್ ಮಾಡಿಕೊಂಡು ಕಾಪಾಡಿಕೊಂಡು ಬಂದರು. ಎಲ್ಲ ಇಸ್ರಾಯೇಲರ ವಂಶಾವಳಿಗಳಲ್ಲಿ ಲಿಖಿತರಾದರು. ಎಲ್ಲರ ಬಗ್ಗೆ ಒಬ್ಬರನ್ನು ಬಿಡದೆ. ನಾನು ಹೇಳಿದ ಹಾಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಇಸ್ರಾಯೇಲರ ಯಹೂದಿ ಪಂಡಿತರು ಈ ಮೋಶೆಯ ಧರ್ಮಶಾಸ್ತ್ರ ಪಂಚಗ್ರಂಥಗಳು ಇದೆಯಲ್ಲ, ಅದರಲ್ಲಿ ಸುಮಾರು 6 ಲಕ್ಷ ಅಕ್ಷರಗಳಿವೆ ಅಂತೆ. 6 ಲಕ್ಷ ಅಕ್ಷರಗಳಲ್ಲಿ ಒಂದು ಅಕ್ಷರನೂ ತೆಗೆದರೂ ಕೂಡ ತೆಗೆಯಬಾರದು. ಎಲ್ಲ ಅಕ್ಷರನೂ ಪ್ರಾಮುಖ್ಯ. ಒಂದು ಕೂಡ ಫೇಲ್ ಆಗಬಾರ್ದು, ಒಂದು ಕೂಡ ತೆಗಿಬಾರ್ದು. ಯಾಕಂದರೆ ಅದು ದೇವರ ವಾಕ್ಯದ ಅಕ್ಷರಗಳು. ಅದೇ ರೀತಿಯಾಗಿ ಇಸ್ರಾಯೇಲ್ ಜನರು, ಅಂದರೆ ಪುರುಷರಾಗಿರುವಂಥವರು, ಅದರಲ್ಲಿ ಸೈನಿಕರಾಗಿರುವಂಥವರು, ಗಂಡಸರು 6 ಲಕ್ಷ ಜನರು ಐಗುಪ್ತದಿಂದ ಹೊರಗೆ ಬಂದರು ಅಂತ ಹೇಳ್ಬಿಟ್ಟು ದಾಖಲೆ ವಿಮೋಚನ ಕಾಂಡ 12ರಲ್ಲಿ. ಹಾಗಾದರೆ ಅವರಲ್ಲಿ ಒಬ್ಬೊಬ್ಬರು ಇಂಪಾರ್ಟೆಂಟ್. ಯಾವ ರೀತಿಯಾಗಿ ದೇವರ ವಾಕ್ಯದಲ್ಲಿ ಪ್ರತಿ ಅಕ್ಷರ ಪ್ರಾಮುಖ್ಯವೂ ಅಷ್ಟೇ ಪ್ರಾಮುಖ್ಯ ದೇವರ ಮಕ್ಕಳು ಕೂಡ. ದೇವರ ವಾಕ್ಯ ದೇವರ ಪ್ರಜೆಗಳು. ನಮ್ಮ ವಿಷಯದಲ್ಲಿ ದೇವರು ಚಿಂತಿಸುವವನಾಗಿದ್ದಾನೆ. ಜಗದುತ್ಪತ್ತಿಗೆ ಮುಂಚಿತವಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದು ಭಾಳ ಎನ್ಕರೇಜಿಂಗ್ ಆಗಿ ಉತ್ತೇಜನದ ಒಂದು ಮಾತು.
ಯಹೂದ್ಯರ ವಿಷಯದಲ್ಲಿ ನೋಡುವಾಗ ಅವರು ದೇವದ್ರೋಹಿಗಳಾದುದರಿಂದ ಬಾಬೇಲಿಗೆ ಸರಿಯಾಗಿ ಹೋಗಬೇಕಾಯಿತು. ಸರಿ, ಈಗ ಇಸ್ರಾಯೇಲರು, ಯಾಜಕರು, ಲೇವಿಯರು, ದೇವಸ್ಥಾನ ದಾಸರು ಇವರೆಲ್ಲರೂ ಕೂಡ ಆ ಪಟ್ಟಣಗಳನ್ನು ಮೊದಲು ಸ್ವಾಸ್ಥ್ಯ ಮಾಡಿಕೊಂಡ್ರು ಅಥವಾ ಅದನ್ನು ಸ್ವಾಧೀನ ಮಾಡಿಕೊಂಡ್ರು. ಮತ್ತು ಹಾಗೆ ಯಹೂದ ಕುಲ, ಬೆನ್ಯಾಮೀನ್ ಕುಲ, ಯಾಜಕರು ಎಂಬಂಥ ಯೆರೂಸಲೇಮಿನವರ ಪಟ್ಟಿಯನ್ನು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಎಲ್ಲರೂ ಕೂಡ ಪ್ರಾಮುಖ್ಯರೇ. ಲೇವಿಯರಲ್ಲಿ ಆಗಲಿ, ದ್ವಾರಪಾಲಕರಾಗಿದ್ದರೂ ಕೂಡ ಅವರು ಪ್ರಾಮುಖ್ಯರೇ. ದ್ವಾರಪಾಲಕರಾಗಿರೋದ್ರಿಂದ ಅವರ ಕೆಲಸ ಕಡಿಮೆ ಅಂತ ಹಗುರವಾಗಿ ತಿಳ್ಕೊಳ್ಬಾರ್ದು. ದೇವರ ಆಲಯದಲ್ಲಿ ಕೆಲಸ ಮಾಡುವ ಪ್ರತಿ ಒಬ್ಬೊಬ್ಬರು ಪ್ರಾಮುಖ್ಯರು. ಅದು ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಕಾವಲುಗಾರರಾಗಿರ್ತಕ್ಕಂಥ ಕೆಲಸನೂ ಆಗಿರ್ಬೋದು. ದೇವ್ರ ಕೆಲಸ ದೇವ್ರ ಕೆಲಸನೇ. ಅದೇ ರೀತಿಯಾಗಿ ಕ್ರಿಸ್ತನ ದೇಹದಲ್ಲಿ ಚಿಕ್ಕ ಅಂಗವಾಗಿರ್ಬೋದು, ಆದರೂ ಪ್ರತಿ ಒಬ್ಬೊಬ್ಬರು ಪ್ರಾಮುಖ್ಯರೇ ಎಂಬ ವಿಷಯ. ಕೆಲವರು ಅರಸನ ಬಾಗಿಲನ್ನು ಕಾಯ್ತಿದ್ರಂತೆ. 9ನೇ ಅಧ್ಯಾಯದ 18ನೇ ವಚನದಲ್ಲಿ ಅದೇನು ದೊಡ್ಡ ಕೆಲಸಪ್ಪ ಅಂತ ನಾವು ಅಂದ್ಕೊಳ್ಬೋದು. ಆದರೂ ಕೂಡ ಕೆಲವರ ಹೆಸರು ಬರೆದುಬಿಟ್ಟು ಅರಸನ ಬಾಗಿಲನ್ನು ಕಾಯುತ್ತಿರುವಂಥವರು. ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ವಿ, ಏನು ಸಾಧಿಸಿದ್ವಿ, ಏನು ಭೂಲೋಕದ ಯಾತ್ರೆಯಲ್ಲಿ ಮಾಡಿದ್ದೆ ಎಂಬುದು ಪ್ರಾಮುಖ್ಯ. ಸಾಧು ಸುಂದರ್ ಸಿಂಗ್ ಎಂಬಂಥ ಭಕ್ತರು, ಅವರಿಗೆ ಟಿಬೆಟ್ ಕಡೆಗೆ ಸುವಾರ್ತೆ ಸಾರಬೇಕೆಂಬಂಥ ಒಂದು ಭಾರ ಇತ್ತು. ಅವರು ಹೋದರು. ಭಕ್ತ ಸಿಂಗ್ ಎಂಬಂಥ ಮಹಾಭಕ್ತರು ಅವರಿಗೆ ಹೈದರಾಬಾದ್ನಲ್ಲಿದ್ದುಕೊಂಡು ಅವರು ದೇವ್ರ ಸೇವೆಯನ್ನು ಮಾಡುವಾಗ ಸುಮಾರು 10,000 ಸಭೆಗಳನ್ನು ಸ್ಥಾಪನೆ ಮಾಡಿದರು. ಈ ರೀತಿಯಾಗಿ ಒಬ್ಬೊಬ್ಬರು ಚಿಂತಾಮಣಿಯ ಶತಾನಂದಯ್ಯ ಅವರಿಗೂ ಕೂಡ ದೇವರು ಕೊಟ್ಟಂಥ ಒಂದು ದರ್ಶನ, ದೇವರು ಕೊಟ್ಟಂಥ ಒಂದು ಕೆಲಸ, ಪ್ರಾರ್ಥನೆಯ ಸೇವೆ, ವಿಶ್ವಾಸದಲ್ಲಿ ಬಾಳುವಂಥ ಸೇವೆ. ಈ ರೀತಿಯಾಗಿ ಅದೇ ರೀತಿಯಾಗಿ ಸೇವೆ ಅಂತ ಹೇಳುವಾಗ ಕೆಲಸ ಮಾಡೋದು ಕೂಡ ದೇವ್ರ ಸೇವೆನಾ ಎಂಬ ಪ್ರಶ್ನೆ ಬರ್ಬೋದ್ರಿ. ಯಾಕಂದರೆ ಈಗ ಅರಸನ ಬಾಗಿಲನ್ನು ಕೆಲವರು ಕಾಯ್ತಾ ಇದ್ರಂತ 9ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತ 18ರಲ್ಲಿ ಇರುವಾಗ, ಫಸ್ಟ್ ಕ್ರಾನಿಕಲ್ಸ್ 9:18. ಹಾಗಾದರೆ ಅದಕ್ಕೆ ಒಂದು ಮಾತು ನಾನು ಹೇಳಲೇಬೇಕು. ನಾವು ಪರಿಪೂರ್ಣ ಕಾಲ ದೇವ್ರ ಸೇವೆಯನ್ನು ಮಾಡ್ತಾ ಇಲ್ಲ, ಆದರೆ ನಾವು ಸರ್ಕಾರದಲ್ಲಿಯೋ ಅಥವಾ ಒಂದು ಸಾಂಸಾರಿಕವಾದ ರೀತಿಯಲ್ಲಿಯೂ ಕೆಲಸ ನಾವು ಮಾಡ್ತಿದ್ದೇವೆ. ಅದು ದೇವ್ರ ಸೇವೆನಾ ಎಂಬುದಾಗಿ ಒಂದು ಪ್ರಶ್ನೆ. ಅಂಥವರಿಗೋಸ್ಕರವಾಗಿ ದೇವ್ರ ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಮನಸ್ಸಾಕ್ಷಿ ಹಂಗಿಸ್ತಾ ಇರುವಂಥವರಿಗಾಗಿ ಒಂದು ವಾಕ್ಯ ನಾನು ಓದಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದು ಕೊಲೊಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. ಅದನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. 3ನೇ ಅಧ್ಯಾಯ ಕೊಲೊಸ್ಯರಿಗೆ ಬರೆದ ಪತ್ರಿಕೆ, ಅದರಲ್ಲಿ ಇರುವಂಥ ಒಂದು ವಾಕ್ಯ ಈ ರೀತಿಯಾಗಿದೆ. 23ನೇ ವಚನ, ನೀವು ಯಾವ ಕೆಲಸವನ್ನು, ಕೊಲೊಸಿಯನ್ಸ್ 3:23, ನೀವು ಯಾವ ಕೆಲಸವನ್ನು ಮಾಡಿದರು, ಸರ್ಕಾರದ ಕೆಲಸ ಇರ್ಬೋದು, ಅದು ಟೀಚರ್ ಕೆಲಸ ಇರ್ಬೋದು, ಅದು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಒಂದು ಕೆಲಸ ಇರ್ಬೋದು, ಅದು ಒಂದು ವೇಳೆ ಯಾವುದೇ ಇರ್ಬೋದು, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ, ಆಶ್ಚರ್ಯ, ಕರ್ತನಿಗೋಸ್ಕರವೇ ಎಂದು ಮನಃಪೂರ್ವಕವಾಗಿ ಮಾಡಿರಿ. ದೇವರ ಸೇವೆ ಇಲ್ದಿದ್ರೂ ಕೂಡ ದೇವರಿಗಾಗಿ ಮಾಡುವ ಕೆಲಸವನ್ನು ನಾವು ಮಾಡಬಹುದು. ಆಶ್ಚರ್ಯ. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ, ಆ ರೀತಿಯಾಗಿ ಮಾಡುವಾಗ ದೇವರಿಂದ ನಮಗೆ ಪ್ರತಿಫಲ, ಆಶೀರ್ವಾದ, ದೇವರನ್ನು ನಾವು ಘನಪಡಿಸ್ಬೋದು. ಸರಿ, ಅರಸನ ಬಾಗಿಲನ್ನು ಕಾಯ್ತಾ ಇರುವಂಥ ಕೆಲವು ಕೆಲಸ ಮಾಡ್ತಾಯಿದ್ರು. ಮತ್ತು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ 20ನೇ ವಚನದಲ್ಲಿದೆ. ಅದು ನನಗೆ ಇದು ಭಾಳ ಇಷ್ಟವಾದಂಥ ಒಬ್ಬ ವ್ಯಕ್ತಿ, ಎಲಾಜಾರನ ಮಗನಾದ ಫೀನೆಹಾಸನು. ಫೀನೆಹಾಸ್ ಅಂತ ಹೇಳಿದ್ರೆ
ತಾಮ್ರಬಾಯಿ ಎಂಬ ಒಂದು ಅರ್ಥ, ಸರ್ಪಬಾಯಿ ಅಂತ ಇನ್ನೊಂದು ಅರ್ಥ, ಅಥವಾ ಸರ್ಪವನ್ನು ಜಯಿಸುವನು ಅಂತ ಇನ್ನೊಂದು ಅರ್ಥ. ಒಟ್ಟು ತಾಮ್ರ ಬಾಯಿ ಇರುವಂಥವನು ಅಂದರೆ ಬಲವಾದ ಬಾಯಿ, ಗಟ್ಟಿಯಾದ ಬಾಯಿ ಅಂದರೆ ಅರ್ಥ. ಮಾತಿನಲ್ಲಿ ತಪ್ಪದವನು, ಯಾಕೊಬ್ಬ 3:1 ಯಾವನು ಮಾತಿನಲ್ಲಿ ತಪ್ಪದವನು ಅಂಥವನೇ ಸಿದ್ಧಿಗೆ ಬಂದವನು ಎಂಬುದಾಗಿ 1 ಇರುವಂಥ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಫೀನೆಹಾಸನ ಬಗ್ಗೆ ನೋಡುವಾಗ ಈ ದ್ವಾರಪಾಲಕರು ಪಾಳೆಯದ ಪ್ರವೇಶ ಸ್ಥಳವನ್ನು ಕಾಯುವರಾಗಿದ್ರಲ್ಲ, ಅವರಿಗೆ ನಾಯಕನಾಗಿದ್ದಂತೆ ಈ ಫೀನೆಹಾಸನ. ಸರಿ, ಅವನ ಬಗ್ಗೆ ಅದೇನು ದೊಡ್ಡ ಮಹಾ ಕೆಲಸ, ಅದರಲ್ಲಿ ಏನು ವಿಶೇಷತೆ, ಅವನ ಬಗ್ಗೆ ಯಾಕೆ ರೀತಿಯಾಗಿದೆ ಅಂದರೆ ವಿಶೇಷತೆ ಇದೆ. ಏನದು? 21ನೇ ವಚನದಲ್ಲಿ 4 ಪದಗಳ ಒಂದು ಮಾತು. ಯೆಹೋವನು ದೇವರು ಇವನ ಫೀನೆಹಾಸನ ಸಂಗಡ ಇದ್ದನು. ಇನ್ನೇನು ಬೇಕು? ದೇವರು ಇವನ ಸಂಗಡ ಇದ್ದನು. ಅವನು ಯಾವ ಕೆಲಸ ಮಾಡ್ತಿದ್ರು ಏನು, ದೇವರು ನಿಮ್ಮ ಜೊತೆಗಿದ್ರೆ ಅದು ದೊಡ್ಡದಲ್ವಾ? ನೋಡ್ರಿ, ಪವಿತ್ರ ಆತ್ಮನ ಕಾಮೆಂಟ್ರಿ, ಇಂತಿಂಥವರು ದೇವ್ರ ಚಿತ್ತಾನುಸಾರವಾಗಿ ನಡ್ಕೊಳ್ಳಿಲ್ಲ, ಇಂತಿಂಥವರು ಭಾಳ ಮಕ್ಕಳನ್ನು ಪಡೆದರು, ಇಂತಿಂಥವರು ಮನೆ ಕಟ್ಟಿದರು, ಇಂತಿಂಥವರು ಆಳಿಕೆ ಮಾಡಿದರು, ಇಂತಿಂಥವರು ಕದ್ಕೊಂಡ್ರು, ಅಥವಾ ಇಂತಿಂಥವರು ಇಸ್ರಾಯೇಲನ್ನು ಆಪತ್ತಿನಲ್ಲಿ ಸಿಕ್ಕಿಸಿದ್ದರು, ಇಂತಿಂಥವರು ಅಂತ ಒಬ್ಬೊಬ್ಬರ ಬಗ್ಗೆ ಕೆಲವು ಮಾತುಗಳನ್ನು ಬರೆದಾಗ, ಇಂತಿಂಥವ್ರು 8ನೇ ಅಧ್ಯಾಯದಲ್ಲಿ ಯಾರೋ ಒಬ್ಬರು ಹೆಂಡತಿಯನ್ನು ಬಿಟ್ಟುಬಿಟ್ರು ಅಂತ ಹೇಳ್ಬಿಟ್ಟು ಪವಿತ್ರ ಆತ್ಮನು ಬರೆದಿರುವಂಥ ಕಾಮೆಂಟ್ರಿ. ಆದರೆ 9ನೇ ಅಧ್ಯಾಯದಲ್ಲಿ ನೋಡುವಾಗ ಯೆಹೋವನು ಇವನ ಸಂಗಡ ಇದ್ದನು ಎಂಬಂಥ ಒಂದು ಕಾಮೆಂಟ್ರಿ ಕೊಡಲಾಗಿದೆ. ಮತ್ತು ಅದೇ ರೀತಿಯಾಗಿ ನೋಡುವಾಗ ಇನ್ನೊಂದು ಕೂಡ 22ನೇ ವಚನದಲ್ಲಿ ನೋಡುವಾಗ, ದಾವಿದನು ಸಮುವೇಲನು ಅವರನ್ನು ಈ ಉದ್ಯೋಗಕ್ಕೆ ನೇಮಿಸಿದರು. ಕೆಲವು ದ್ವಾರಪಾಲಕ ಸೇವೆ ಕೆಲವರು ಮಾಡ್ತಾಯಿದ್ರು, ಮತ್ತು ಅಂಥವರನ್ನು ದಾವಿದನು ನೇಮಿಸಿದನು ಎಂಬುದಾಗಿ. ಮತ್ತು ಇನ್ನು ಕೆಲವರು 27ನೇ ವಚನದಲ್ಲಿ ದೇವಾಲಯದ ಸುತ್ತಲೂ, ರಾತ್ರಿಯಲ್ಲಿಯೂ ದೇವಾಲಯ ಸುತ್ತಲೂ ಪ್ರತಿದಿನ ಬೆಳಗ್ಗೆ ಅದನ್ನು ತೆರೀತಾ ಇದ್ರಂತೆ. ತೆರೆಯೋದು ಒಂದು ಕೆಲಸನಾ? ಹೌದು, ದೊಡ್ಡ ಬಾಗಿಲು ಹೆಬ್ಬಾಗಿಲು ಇದ್ದಂಗೆ ಅದನ್ನು ತೆರಿತಿದ್ರು, ಅದು ಒಂದು ಕೆಲಸ. ಇನ್ನು ಕೆಲವರು ಏನು ಮಾಡ್ತಿದ್ರು? ಲೆಕ್ಕಿಸ್ತಿದ್ರು. ಪೂಜಾ ಸಾಮಗ್ರಿಗಳನ್ನು ತಕ್ಕೊಂಡು ಹೋಗ್ತಿದ್ರು, ಬರುವಾಗ ನಂತರ ಕಡೆಗೆ ಲೆಕ್ಕಿಸೋದು, ಅದು ಒಂದು ಕೆಲಸನೇ. ಮತ್ತು ಇನ್ನು ಕೆಲವರು ಕ್ರಮಪಡಿಸುವ ಕೆಲಸವಾಗಿತ್ತು 32ನೇ ವಚನದಲ್ಲಿ. ಯಾಕಂದರೆ ನೈವೇದ್ಯದ ರೊಟ್ಟಿಗಳನ್ನು ಕ್ರಮಪಡಿಸುವ ಕೆಲಸ. ಇನ್ನು ಕೆಲವರು ವಾದ್ಯಗಾರರು ಕೆಲವರು ಇದ್ದರು, ದೇವಾಲಯದ ಕೋಣೆಗಳಲ್ಲಿ ಕೆಲವರು ವಾಸ ಮಾಡ್ತಾ ಇದ್ರಂತೆ. ಅವರು 33ನೇ ವಚನ, ಹಗಲಿರುಳು ಕೆಲಸದಲ್ಲಿರುವುದರಿಂದ ಇತರ ಸೇವೆಯಿಂದ ಬಿಡುಗಡೆ ಹೊಂದಿದರು. ಆ ರೀತಿಯೂ ಕೆಲಸ ಮಾಡ್ತಿದ್ರು. ಆ ರೀತಿಯಾಗಿ ಮುಗಿಸಿದ ಮೇಲೆ 35ರಿಂದ ನೋಡುವಾಗ ಸೌಲನ ಬಗ್ಗೆ ಮತ್ತೆ ಅವನ ಕುಟುಂಬದ ಬಗ್ಗೆ ಪವಿತ್ರ ಆತ್ಮನು ಬರಿತಾ ಇದ್ದಾನೆ. ಹೌದು, ಸೌಲನ ಬಗ್ಗೆ ಇದು ಕನಿಷ್ಠ 3-4 ಸಾರಿ ಮತ್ತೆ ಮತ್ತೆ ಅವನ ವಿಷಯದಲ್ಲಿ ಒಂದು ರಿಪೀಟ್ ಆಗ್ತಾ ಇರುವಂಥದ್ದು ನೋಡುವಾಗ, ಇವನ ಬಗ್ಗೆ ದೇವರು ಮರ್ತಿಲ್ಲ. ಒಂದು ವೇಳೆ ತಪ್ಪು ಅವನು ಮಾಡಿರ್ಬೋದು, ದೇವರ ವಿರುದ್ಧವಾಗಿರ್ಬೋದು, ದೇವರ ಒಂದು ಯೋಜನೆ ತಪ್ಪಿರ್ಬೋದು, ಆದರೂ ಕೂಡ ದೇವರು ಅವನನ್ನು ಪ್ರೀತಿಸ್ತಾನೆ ಎಂಬುದಾಗಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9. So all Israel were reckoned by genealogies, and behold, they were written in the book of the kings of Israel and Judah, who were carried away to Babylon for their transgression. Now the first inhabitants that dwelt in their possessions in their cities were the Israelites, the priests, Levites, and the Nethinims. And in Jerusalem dwelt of the children of Judah, and of the children of Benjamin, and of the children of Ephraim and Manasseh, Uthai the son of Ammihud, the son of Omri, the son of Imri, the son of Bani, of the children of Pharez, the son of Judah.
And of the Shilonites, Uzziah the firstborn and his sons, and of the sons of Zerah, Jeuel and their brethren 690. And of the sons of Benjamin, Shalu the son of Meshullam, the son of Hodaviah, the son of Hasenuah, and Ibneah the son of Jeroham, and Elah the son of Uzi, the son of Mikri, and Meshullam the son of Shephathiah, the son of Reuel, the son of Ibnijah, and their brethren, according to their generations, 956. All these men were chief of the fathers in the house of their fathers. And of the priest, Jedaiah, and Jehoiarib, and Jachin, and Azariah the son of Hilkiah, the son of Meshullam, the son of Zadok, the son of Merioth, the son of Ahitub, the ruler of the house of God, and Adaiah the son of Jeroham, the son of Pashur, the son of Malchiah, and Maaseiah, the son of Adiel, the son of Jazerah, the son of Meshullam, the son of Meshulamith, the son of Immer, and their brethren, heads of the house of their fathers, 1,760, very able men for the work of the service of the house of God. And of the Levites, Shemaiah the son of Hashub, the son of Azrikam, the son of Hashabiah, of the sons of Merari, and Bakbakar, Harish, and Galal, and Mattaniah the son of Micah, the son of Zikri, the son of Asaph, and Obadiah the son of Shemaiah, the son of Galal, the son of Jeduthun, and Berechiah the son of Asa, the son of Elkanah, that dwelt in the villages of the Netophathites. And the porters were Shallum, and Akub, and Talmon, and Ahiman, and their brethren Shallum was the chief, who hitherto waited in the king's gate eastward. They were porters in the companies of the children of Levi. And Shallum the son of Kori, the son of Abiasaph, the son of Korah, and his brethren of the house of his father, and the Korahites were over the work of the service, keepers of the gates of the tabernacle, and their fathers, being over the host of the Lord, were keepers of the entry. And Phinehas the son of Eleazar was the ruler over them in time past, and the Lord was with him. And Zechariah the son of Melshemiah was porter of the door of the tabernacle of the congregation. All these which were chosen to be porters in the gates were 212. These were reckoned by their genealogy in their villages, whom David and Samuel the seer did ordain in their set office. So they and their children had the oversight of the gates of the house of the Lord, namely, the house of the tabernacle by wards. In 4 quarters were the porters, toward the east, west, north, and south. And their brethren which were in their villages were to come after 7 days from time to time with them. For these Levites, the 4 chief porters, were in their set office, and were over the chambers and treasures of the house of God. And they lodged round about the house of God, because the charge was upon them, and the opening thereof every morning pertained to them, and certain of them had the charge of the ministering vessels, that they should bring them in and out by tale. Some of them also were appointed to oversee the vessels and all the instruments of the sanctuary, and the fine flour, and the wine, and the oil, and the frankincense, and the spices. And some of the sons of the priest made the ointment of the spices. And Mattithiah, one of the Levites, who was the firstborn of Shallum the Korahite, had the set office over the things that were made in the pans. And other of their brethren of the sons of the Kohathites were over the shewbread, to prepare it every Sabbath. And these are the singers, chief of the fathers of the Levites, who remaining in the chambers were free, for they were employed in that work day and night. These chief fathers of the Levites were chief throughout their generations. These dwelt in Jerusalem, and in Gibeon dwelt the father of Gibeon, Jehiel, whose wife's name was Maacah, and his firstborn son Abdon, then Zur, and Kish, and Baal, and Ner, and Nadab, and Gedor, and Ahio, and Zechariah, and Mikloth. And Mikloth begat Shimeam, and they also dwelt with their brethren in Jerusalem over against their brethren. And Ner begat Kish, and Kish begat Saul, and Saul begat Jonathan, and Melchishua, and Abinadab, and Eshbaal. And the son of Jonathan was Merabaal, and Merabaal begat Micah. And the sons of Micah were Pithon, and Melech, and Tariah, and Achaz. And Achaz begat Jarah, and Jarah begat Alameth, and Azmaveth, and Zimri begat Moza. And Moza begat Benaiah, and Rephaiah his son, Eleazar his son, Azel his son. And Azel had 6 sons, whose names are these: Azrikam, Bocheru, and Ishmael, and Sheariah, and Obadiah, and Hanan. These were the sons of Azel.